ಬನ್ನಿ ಇವತ್ತಿನ ರೆಸಿಪಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಹಾಗೂ ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದಂತಹ ಎಲ್ಲರ ಬಾಯಲ್ಲಿ ನೀರೂರುವಂತಹ ಗೋಡಂಬಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಉಪ್ಪಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ಕಾಣಿಸ್ತಾ ಇರತಕ್ಕಂತಹದ್ದೇ ಗೋಡಂಬಿ ಅಂತ ಹೆಸರು ಇದಕ್ಕೆ. ನಿಮ್ಮ ಕಡೆ ಏನಂತ ಕರೀತಾರೆ ಇದಕ್ಕೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಇದನ್ನು ಗೋಡಂಬಿ ಅಂತ ಕರಿತೀವಿ. ಇದರಲ್ಲಿ ಉಪ್ಪಿನಕಾಯಿ ಹಾಕಿದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಮೊಸರನ್ನಕ್ಕೆ, ಅನ್ನಕ್ಕೆ ಎಲ್ಲದರ ಜೊತೆಗೂ ಒಳ್ಳೆ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ಮಧ್ಯದಲ್ಲಿ 2 ಭಾಗಗಳನ್ನಾಗಿ ಮಾಡ್ಕೋಬೇಕು. ಏನಕ್ಕಂತಂದರೆ ಅದು ತುಂಬ ಕರಗೋಗುತ್ತೆ. ಹಾಗಾಗಿ ಬ್ಯಾಗ್ ಸಿಗೋದಕ್ಕೋಸ್ಕರ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ನೀರಿನಲ್ಲಿ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ ಅದು ಮರದಲ್ಲೆಲ್ಲ ಬಿಡೋದ್ರಿಂದ ಅದಕ್ಕೆ ಯಾವುದಾದ್ರೂ ಕೆಮಿಕಲ್ ಬಳಸಿರಬಹುದು. ಅದಕ್ಕೋಸ್ಕರ ನಮ್ಮ ಎಚ್ಚರಿಕೆಯಲ್ಲಿ ನಾವು ಚೆನ್ನಾಗಿ ಅದನ್ನು ಒಂದು 2-3 ಸಲ ವಾಶ್ ಮಾಡ್ಕೋಬೇಕು. ತುಂಬ ತೀರ ಸಣ್ಣಗೆ ಹಚ್ಚಿದ್ರೆ ಏನಾಗುತ್ತೆ ಅಂತಂದರೆ ತುಂಬ ಕರಗೋಗುತ್ತೆ. ಉಪ್ಪಿನಕಾಯಿ ನಮಗೆ ಕೈಗೆ ಬಾಯಿಗೆ ಸಿಗೋ ಥರ ಇರಬೇಕು. ಚೆನ್ನಾಗಿ ತೊಳ್ಕೊಂಡ್ಮೇಲೆ ಗ್ಯಾಸ್ ಒಲೆ ಹಚ್ಚಿ ಅದಕ್ಕೆ ಒಂದು ಬಾಣಲಿನ ಇಟ್ಟು ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನು ಚೆನ್ನಾಗಿ ಹುರ್ಕೋಬೇಕು. ಸಾಸಿವೆ ಕಾಳು ಘಮ ಬಂದು ಅದು ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಸಾಸಿವೆ ಕಾಳನ್ನು ನಾವು ಹುರ್ಕೋಬೇಕು. ಸಾಸಿವೆ ಕಾಳನ್ನು ಹುರ್ಕೊಂಡು ಒಂದು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಗೆ ಸ್ವಲ್ಪ 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕೋಬೇಕು. ಮೆಂತ್ಯ ಪ್ರಮಾಣ ಜಾಸ್ತಿ ಇದ್ದಷ್ಟು ಏನಾಗೋಗುತ್ತೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಕಹಿ ಬಂದುಬಿಡುತ್ತೆ. ಹಾಗಾಗಿ 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಹುರ್ಕೊಂಡು ಇದನ್ನು ಕೂಡ ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದೇ ಬಾಣಲಿಗೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೂ ಸಾಸಿವೆ, ಸ್ವಲ್ಪ ಒಗ್ಗರಣೆಗೆ ಇದು ಸಾಸಿವೆ ಕಾಳು ಹಾಗೂ 1-2 ಒಣಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಈಸಿ, ಎಷ್ಟು ಈಸಿನೋ ಅಷ್ಟೇ ಟೇಸ್ಟ್ ಕೂಡ ಆಗಿರುತ್ತೆ. ಹಾಗೂ ಒಂದು ಬೆಳ್ಳುಳ್ಳಿ, 1 ಉಂಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ನೀವು ಹುರಿಯುವಾಗಲೂ ಅಷ್ಟೇ ತುಂಬ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು. ನಾವು ಇದನ್ನ ಕುಟಾಣಿನಲ್ಲೇ ಪುಡಿ ಮಾಡ್ಕೊಳ್ತೀವಿ. ಕೆಲವರು ಬೇಕಾದರೆ ಮಿಕ್ಸಿನಲ್ಲೂ ಪುಡಿ ಮಾಡ್ಕೋಬಹುದು. ಆದರೆ ಮಿಕ್ಸಿನಲ್ಲಿ ಅಷ್ಟು ಟೇಸ್ಟ್ ಬರೋದ್ರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಮನೆಯಲ್ಲೇ ನಾವು ಕುಟಾಣಿನೇ ಬಳಸೋದು. ಹಾಗಾಗಿ ಕುಟಾಣಿನಲ್ಲಿ ತುಂಬ ನುಣ್ಣಗಾಗುವವರೆಗೂ ಪುಡಿ ಮಾಡ್ಕೊಳ್ತೀವಿ. ಇದನ್ನು ಚೆನ್ನಾಗಿ ಸೋರಿಸಿ ಇಟ್ಕೊಂಡಿದ್ವಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕನಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಉಪ್ಪಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮೇಲ್ಗೆ ಕೆಳಗಡೆ ಅದನ್ನು ಕಲಾಯಿಸ್ತಾ ಇದ್ದೀವಿ. ಏಕೆಂದರೆ ಉಪ್ಪು ಪ್ರತಿಯೊಂದು ಗೋಡಂಬಿಗೂ ಹಿಡಿಬೇಕು. ಹಾಗಾಗಿ ಚೆನ್ನಾಗಿ ಉಪ್ಪಿನ ಅಂಶ ಹಿಡಿಬೇಕು. ಹಾಗಾಗಿ ಮೇಲೆ ಕೆಳಗೆ ಇದನ್ನು ಮಾಡ್ತಿದ್ದೀವಿ. ಅದಾದ ನಂತರ 3 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ನೀವು ಯಾವ ಖಾರದ ಪುಡಿನ ಬಳಸ್ತೀರೋ ನೀವು ಅದನ್ನು ಬಳಸ್ಕೋಬೋದು. ಹಾಗೂ ಸ್ವಲ್ಪ ಜೀರಿಗೆ ಪುಡಿ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೂ ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ. ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಎಲ್ಲದಕ್ಕೂ ಅದು ಹೊಂದ್ಕೋಬೇಕು. ನಾವೇನು ಹಾಕಿದ್ವಿ, ಉಪ್ಪಿನ ಪುಡಿ, ಖಾರದ ಪುಡಿ, ಹಿಂಗು, ಜೀರಿಗೆ ಎಲ್ಲದರ ಪ್ರಮಾಣವೂ ಕೂಡ ಎಲ್ಲ ಒಂದು ಗೋಡಂಬಿಗೂ ಕೂಡ ಹೊಂದ್ಕೊಂಡಾಗ ಮಾತ್ರ ನಮಗೆ ತಿನ್ನಬೇಕಾದ್ರೆ ಅದ್ರ ಪರಿಮಳ, ಸ್ವಾದ ಗೊತ್ತಾಗೋದು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ನಾವು ಏನು ಕುಟ್ಟಿ ಪುಡಿ ಮಾಡ್ಕೊಂಡಿರ್ತೀವಿ ಸಾಸಿವೆ ಮತ್ತು ಮೆಂತ್ಯನ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ನುಣ್ಣಗಿರಬೇಕು ಸಾಸಿವೆ ಮತ್ತು ಮೆಂತ್ಯ. ನೋಡಿ ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಲ್ಲ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಗ್ಗರಣೆ ಹಾಕಿದ್ವಂತಹ ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿಗಳನ್ನು ಏನು ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಉಪ್ಪು, ಖಾರ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ, ಚೆನ್ನಾಗಿ ಹಿಡಿದಿರುತ್ತೆ ಅಂತ ಹೇಳ್ತೀವಲ್ಲ ಆ ಥರ ಹಿಡಿದಿರುತ್ತೆ. ಇದನ್ನು ಮೊಸರನ್ನದ ಜೊತೆ, ಅನ್ನದ ಜೊತೆ ಅಥವಾ ಬರಿದಾಗಿನೇ ಚಳಿಗಾಲದ ಟೈಮಲ್ಲಿ ಬಾಯಿಗೆ ಏನಾದರೂ ಚಪ್ಪರ್ಸಕ್ಕೆ ಬೇಕು ಅಂತಂದಾಗ ಒಂದೊಂದನ್ನು ಎತ್ಕೊಂಡು ನೀವು ತಿನ್ಬೋದು. ಇದ್ರ ಟೇಸ್ಟ್ನ ಬಲ್ಲವರೇ ಬಲ್ಲ ಕಣ್ರಿ. ನಿಜವಾಗ್ಲೂ ಹೇಳ್ಬೇಕಂತಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳೋಕ್ಕೂ ತುಂಬ ಸುಲಭ ಹಾಗೂ ಅದ್ರ ರುಚಿ ಅಂತೂ ಹೇಳೋಕ್ಕೆ ಅಸಾಧ್ಯವಾದದ್ದು ಅಂತಲೇ ಹೇಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.
ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚಿನ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಎಲ್ರಿಗೂ ಧನ್ಯವಾದಗಳು.